ಹಾಯ್ ಎಲ್ರಿಗೂ ನಮಸ್ಕಾರ. ಯಶಸ್ವಿ ಉದ್ಯಮಿದಾರನ ಪರಿಚಯಿಸುವ ಒಂದು ಸರಣಿ ಪ್ರೈಡ್ ಆಫ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಡ್ಕೊಳ್ತಾ ಬರ್ತಾ ಇದೀವಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಕುಸುಮಾ ಮೇಡಮ್ ಬಂದ್ಬಿಟ್ಟು ಅವ್ರ SRS ವೆರೈಟಿ ಸ್ಟೋರ್ಸ್ ಹೊನ್ನೂಡಿಕೆನಲ್ಲಿ ಅವರು ಫ್ಯಾನ್ಸಿ ಮತ್ತೆ ಆರ್ಟಿಕಲ್ಸ್ ಸ್ಟೋರ್ಸ್ ಇದೆ. ಸೊ ಮೇಡಮ್ ನಮಸ್ತೆ ಮೇಡಮ್. ಸೊ ಮೇಡಮ್ ನಿಮ್ ಬಗ್ಗೆ ನೀವು ಪರಿಚಯ ಮಾಡ್ಕೊಳ್ಳಿ. ಸೊ ನೀವು ಯಾವಾಗಿಂದ ನೀವು ಉದ್ಯಮ ಸ್ಟಾರ್ಟ್ ಮಾಡಿದ್ರಿ? ಸರ್ 2017 ಅಲ್ಲಿ ಓಪನ್ ಮಾಡಿದ್ದು. ಅವಾಗಿಂದ ಸ್ವಲ್ಪ ಪ್ರಾಡಕ್ಟ್ ಶುರು ಮಾಡಿದ್ದು. ಈಗ ಬರ್ತಾ ಒಂದೊಂದು ಆಡ್ ಮಾಡ್ತಾ ಈಗ ಲೇಡೀಸ್ ಐಟಮ್ ಏನ್ ಬಂದು ಎಲ್ಲದನ್ನು ಅಪ್ಡೇಟ್ ಮಾಡ್ಕೊಂಡಿದ್ದೀವಿ. ಸ್ಟಾರ್ಟಿಂಗ್ ಮಾಡಿದ್ದೆ ಸ್ವಲ್ಪ ದಿನದಲ್ಲೇ ಮಾಡಿದ್ವಿ. ಇವಾಗ ಪರವಾಗಿಲ್ಲ ಅನ್ನೋ ಮಟ್ಟಕ್ಕೆ ಬೆಳೆಸಿದೀವಿ. ಸೊ ಒಂದು ಬ್ರ್ಯಾಂಡಿಂಗ್ ಜಾಸ್ತಿ ಇದೆ ಒಟ್ಟು. ಸೊ ಒಂದು ಬ್ರ್ಯಾಂಡಿಂಗ್ ಆಗಿ SRS ಕಲೆಕ್ಷನ್ಸ್ ಹೊನ್ನೂಡಿಕೆನಲ್ಲಿ ಒಂದು ಮಾಡಿದ್ದೀರಾ. ಸೊ ಇದಕ್ಕೆ ನೀವು ಮೈನ್ ಕೀ ಫ್ಯಾಕ್ಟರ್ ಏನು? ಸೊ ಏನು ನೀವು ಅಳವಡಿಸ್ಕೊಂಡ್ರಿ ಸಿಸ್ಟಮ್? ಸರ್ ಅಂದ್ರೆ ಬೇಸಿಕಲಿ ನಾನು ಯಾವ ಸಿಸ್ಟಮ್ಯಾಟಿಕ್ ಆಗಿ ಏನು ಮಾಡಲಿಲ್ಲ, ಬಟ್ ನೋಡ್ಕೊಂಡ್ ಬರ್ತಾ ಇತ್ತು ಒಂದ್ ಇದ್ರಲ್ಲಿ. 1 year ಬ್ಯಾಕ್ ನಾವು ಸ್ವಲ್ಪ BTA ಇದೆಲ್ಲ ಜಾಯಿನ್ ಆದ್ಮೇಲೆ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಕೊಂಡು ಪರವಾಗಿಲ್ಲ. ಈಗ ನಮ್ದು ಏನ್ ಮಾಡ್ತಿದ್ವೋ ಅದಕ್ಕಿಂತ ಅನ್ಪಟ್ಟು ಆಗಿದೆ. ಸೊ BTA ಇಂದ ನಿಮ್ಗೆ ಸಾಕಷ್ಟು ತರಬೇತಿ ಮತ್ತು ಮಾರ್ಗದರ್ಶನ ಸಿಕ್ತು. ಇದರಿಂದ ನೀವು ಉದ್ಯಮನ ಬೆಳೆಸ್ತಾ ಇದ್ದೀರಾ. ಸೊ ಎಷ್ಟು ಜನಕ್ಕೆ ನೀವು ಉದ್ಯೋಗವನ್ನು ಕೊಟ್ಟಿದ್ದೀರಾ ಮೇಡಮ್? ಸರ್ ನಮ್ಮ ಹತ್ರ ಈಗ 2 ಕೆಲಸದವರಿದ್ದಾರೆ, ಮತ್ತೆ ನನ್ಗೆ ಸಪೋರ್ಟಿವ್ ಆಗಿ ನನ್ನ ಮಗಳು ಇದ್ದಾರೆ. ಅಂದ್ರೆ ನಾವಿಬ್ರು ಇದೀವಿ. ಈಗ ನಮಗೂ ಸ್ವಲ್ಪ ನಾವೀಗ ಆನ್ಲೈನ್ ಎಲ್ಲ ತಗೊಂಡ್ರದ್ರಿಂದ ಬೇಕಂದ್ರೆ ಇನ್ನೊಬ್ರು ಆಡ್ ಮಾಡ್ಕೋಬಹುದು ಆ ಇದ್ರಲ್ಲಿ. ಸೊ ಒಂದು ಸ್ಕೇಲ್ ಅಪ್ ಉದ್ಯಮ ಆಗಿ ಒಂದು ಇದನ್ನ ಬೆಳೆಸ್ತಾ ಇದ್ದೀರಾ. ಸೊ ಏನೇನು ಟಫ್ ಸಿಚುವೇಶನ್ಸ್ ಏನೇನು ಫೇಸ್ ಮಾಡ್ಕೊಂಡಿದ್ದೀವಿ? ಸರ್ ತುಂಬಾ ನಾವು ಸ್ಟಾರ್ಟ್ಅಪ್ ಅಲ್ಲಿ 2 years ಅಷ್ಟೇ ಚೆನ್ನಾಗಿ ಆಯ್ತು. ಆಮೇಲೆ ಕೋವಿಡ್ ಟೈಮ್ ಶುರುವಾಯ್ತು. ಕೋವಿಡ್ ಟೈಮ್ ಅಲ್ಲಿ ಎಲ್ಲಾ ಅನುಭವಿಸ್ಬಿಟ್ವಿ. ಲಾಕ್ ಡೌನ್ ಅಲ್ಲಿ ಸ್ವಲ್ಪ ಬಿಸ್ನೆಸ್ ಕಷ್ಟ ಆಯ್ತು. ಆದ್ರೂ ಮಾಡಿದ್ವಿ, ಎಲ್ಲ ಫೇಸ್ ಮಾಡ್ಕೊಂಡು ಬಂದ್ವಿ. ಪರವಾಗಿಲ್ಲ ಸರ್. ಬಟ್ ಒಂದೊಂದು ವರ್ಷನೂ ಒಂದೊಂದು ಕಲಿತಾ ಬಂದ್ವಿ ಬಿಸ್ನೆಸ್ ಅಲ್ಲಿ. ಬಟ್ ಅದೇ ಕಲಿಯೋದು ತುಂಬಾ ಇದೆ. ಸೊ ವುಮನ್ ಎಂಟರ್ಪ್ರಿನರ್ಸ್ ಅಲ್ಲಿ ಒಂದು ಸಾಕಷ್ಟು ಚಾಲೆಂಜಸ್ ಫೇಸ್ ಮಾಡ್ತೀರಾ. ಮನೇಲೂ ಯಾವ ಟು ವರ್ಕ್ ಅಂಡ್ ಇದ್ರಲ್ಲೂ ಬಿಸ್ನೆಸ್ ನಲ್ಲೂ ನೀವು ಟೈಮ್ ಕೊಡ್ಬೇಕು. ಸೊ ಈ ಚಾಲೆಂಜಸ್ ನ ಯಾವ ತರ ಫೇಸ್ ಮಾಡಿದೀನಿ? ಸರ್ ನಮ್ಮ ಮನೇಲಿ ಎಲ್ಲರೂ ನನ್ ಸಪೋರ್ಟಿವ್ ಆಗಿದ್ದಾರೆ. ನಮ್ಮ ಹಸ್ಬೆಂಡ್ ಆಗ್ಲಿ, ನಮ್ಮ ಮಕ್ಳಾಗ್ಲಿ. ಹಂಗಾಗಿ ನಾನು ಎಲ್ಲ ಫೇಸ್ ಮಾಡಕ್ ಸಾಧ್ಯ ಆಯ್ತು. ಈಗ ಏನಾದ್ರು ನಾನು ಮಾಡ್ಬೇಕು ಅಂದ್ರೆ ಯಾರು ನನ್ಗೆ ಎಲ್ಲರೂ ಎನ್ಕರೇಜ್ ಮಾಡ್ತಿದ್ದಾರೆ, ನೀನ್ ಅದ್ ಮಾಡ್ಬೇಡ. ಮೇನ್ ನಂದು ಏನಾದ್ರೆ ಯಾರು ನನ್ ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಅಂತ ತಡಿಯಲ್ಲ. ಮಾಡ್ತೀನ, ಬಟ್ ಒಂದ್ಸರಿ ಹೇಳ್ತಾರೆ ನೋಡ್ಕೊಂಡ್ ಮಾಡು. ನಮ್ಮ ಮನೆಯವರಾದ್ರೂ ಅಷ್ಟೇ, ನೋಡ್ಕೊಂಡ್ ಮಾಡು ಅಷ್ಟು ಬಿಟ್ಟರೆ ಮಾಡ್ಬೇಡ ಅಂತ ಯಾರು ಹೇಳಲ್ಲ ಸರ್. ಅದೇ ನನ್ಗೆ ಪ್ಲಸ್ ಪಾಯಿಂಟ್. ಮಾಡ್ಬೇಕು ಅನ್ಸಿದ್ರೆ ಮಾಡೋದ್ ಮಾಡ್ತೀವಿ. ಕಷ್ಟ ಆದ್ರೂ ಆಗುತ್ತೆ, ಮಾಡ್ತೀವಿ. ಸೊ ಫ್ಯಾಮಿಲಿ ಒಂದು ಸಪೋರ್ಟಿವ್ ಇತ್ತು. ಸೊ ನಾವು ಒಂದು ದೃಢ ಸಂಕಲ್ಪವಾಗಿ ಕೆಲಸ ಮಾಡ್ತಾ ಹೋದಾಗ ಸಕ್ಸಸ್ ಅನ್ನು ಸಿಗುತ್ತೆ ಅಂತ ನಿಮ್ಮ ಒಂದು. ಸೊ ಓಕೆ, ಈಗ ನಿಮ್ಮದು ಏನೇನ್ ವೆರೈಟಿ ಇದೆ ಸರ್? ನಮ್ಮ ಹತ್ರ ಫಸ್ಟ್ ನಾನು ಶುರು ಮಾಡಿದ್ದು ಟೈಲರಿಂಗ್ ಕಾನ್ಸೆಪ್ಟ್ ನಮ್ದಿದ್ದು. ನಮ್ ಕಡೆ ಎಲ್ಲ ತುಂಬಾ ಜನ ಟೈಲರ್ಸ್ ಇದ್ರು. ಅವ್ರದೆಲ್ಲ ಡಿಮ್ಯಾಂಡಿಂಗ್ ಒಂದ್ ಸ್ವಲ್ಪ ಟೈಲರಿಂಗ್ ಮೆಟೀರಿಯಲ್ ಸ್ವಲ್ಪ ಅವ್ರದ್ರಲ್ಲೇ ಬೇಜಾನ್ ವೆರೈಟಿ ಇದೆ ಸರ್. ಅದನ್ನ ಇಂಪ್ರೂವ್ ಮಾಡ್ಕೊಂಡವ್ರೆ. ಆಮೇಲೆ ಅವರಿಂದ ಬೇರೆ ಬೇರೆ ಬ್ಯಾಂಗಲ್ಸ್, ಕಾಸ್ಮೆಟಿಕ್ಸ್ ಅವರಿಂದನೇ ಏನೇನ್ ಬರುತ್ತೋ ಬೇಡಿಕೆ ಎಲ್ಲ ನಾನು ಅಳವಡಿಸ್ಕೊಂಡವ್ರೆ. ಅದ್ರ ಜೊತೆ ಆಮೇಲೆ ಮ್ಯಾಚಿಂಗ್ ಬ್ಲೌಸ್ ಪೀಸ್, ಮ್ಯಾಚಿಂಗ್ ಸೆಟ್, ಲೇಡೀಸ್ ಇನ್ನರ್ ವೇರ್ಸ್ ಅದೆಲ್ಲ ಆದ್ಮೇಲೆ ಕೋವಿಡ್ ಎಲ್ಲ ಮುಗಿಯೋ ಟೈಮ್ ಬಂದ್ರೆ ಸ್ವಲ್ಪ ಸ್ಯಾರೀಸ್. ಈಗ ಆಲ್ಮೋಸ್ಟ್ ಎಲ್ಲ ಲೇಡೀಸ್ ಒಂದ್ ಕಾರ್ನರ್ ಬಂದ್ರೆ ಏನೇನ್ ಬೇಕೋ ಎಲ್ಲ ಸಿಗುತ್ತೆ. ಸೊ ಒನ್ ಪ್ಲಾಟ್ಫಾರ್ಮ್ ಮೆನಿ ವೆರೈಟೀಸ್. ವರ್ಟಿಕಲ್ ಬಿಸ್ನೆಸ್ ಮಾಡ್ಯೂಲ್ ನ ನೀವು ಇಂಪ್ಲಿಮೆಂಟ್ ಮಾಡಿದ್ರಿ. ಸೊ ನೆಕ್ಸ್ಟ್ ನಿಮ್ದು ಏನಿದೆ ಮ್ಯಾಮ್? ಸೊ ಬ್ರಾಂಚಸ್ ಓಪನ್ ಮಾಡಿ ಸೊ ಇನ್ನೂ ಉದ್ಯೋಗ ಸ್ಕೇಲ್ ಅಪ್ ಮಾಡಬೇಕು. ಆಕ್ಚುಲಿ ಈಗ ನಾನೇಂದ್ರೆ ಟೈಲರ್ ಕಸ್ಟಮರ್ ನನಗಿದ್ರಿಂದ ನಾನು ಅದಕ್ಕೆ ನನ್ ಬಿಸ್ನೆಸ್ ಏನಂದ್ರೆ ಪ್ಲಸ್ ಪಾಯಿಂಟ್ ಒಂದು ಮಾಡ್ಕೊಳ್ಳೋದು ಎಂಬ್ರಾಯ್ಡಿಂಗ್ ಮಿಷನ್ ಹಾಕೊಂಡೆ. ಅದಕ್ಕೆ ನನ್ ಮಗಳೇ ಫುಲ್ ಸಪೋರ್ಟ್. ಅವಳು ಅದನ್ನೆಲ್ಲ ಮೇಂಟೈನ್ ಮಾಡ್ತಿರೋದ್ರಿಂದ ಅದ್ರಲ್ಲಿ ಅದು ನನ್ ಪ್ಲಸ್ ಪಾಯಿಂಟ್ ಆಯ್ತು. ಈ ಕ್ಲಾತ್ ಬಿಸ್ನೆಸ್ ಜೊತೆಗೆ ಅದ್ರಲ್ಲೂ ಚೆನ್ನಾಗಿ ಬರ್ತಾ ಇರೋದ್ರಿಂದ ಇನ್ನೇನಾದ್ರು ಬೇರೆ ಬೋಟಿಕ್ ಟೈಲರ್ ತಗೊಂಡು ನೆಕ್ಸ್ಟ್ ಆರ್ಡರ್ ತಗೊಂಡೆಲ್ಲ ಅದು ಅಂದ್ರೆ ಇದೆ ನಮ್ದು ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ಸೊ ಲೇಟೆಸ್ಟ್ ಟೆಕ್ನಾಲಜಿನ ಅಳವಡಿಸ್ತಾ ಇದ್ದೀನಿ. ಸರ್ ಈಗ ನಮ್ಮ ಹತ್ರ ಕಸ್ಟಮರ್ ಬಂದ್ರೆ ನಮ್ಮ ಹತ್ರ ಎಲ್ಲ ಏನಂದ್ರೆ ಈಗ ಒಬ್ರು ಟೈಲರ್ ಬರ್ತಾನೆ,
ಟೈಲರ್ ಮೆಟೀರಿಯಲ್ ತಗೋತಾರೆ, ಮತ್ತೆ ಅವ್ರು ಏನಂದ್ರೆ ಆರ್ಡರ್ ತಗೊಂಡು ವರ್ಕ್ ಮಾಡಿ ಸ್ಟಿಚ್ ಮಾಡೋದು ಅವ್ರು ತಗೊಂಡಿರ್ತಾರೆ. ಓಕೆ. ನಾವು ಅವ್ರಿಗೆ ಮೆಟೀರಿಯಲ್ ಜೊತೆಗೆ ನಾವೇ ಎಂಬ್ರಾಯ್ಡರಿ ಮಿಷನ್ ಅಲ್ಲಿ ವರ್ಕ್ ಮಾಡ್ಕೊಡ್ತೀವಿ. ಅವ್ರಿಗೆ ಅದೊಂದು ನಮ್ ಕಡೆಯಿಂದ ಅವ್ರಿಗೆ ಸಿಗುತ್ತೆ. ಬೇರೆ ಇನ್ನ ನಾವು ಸ್ಯಾರೀಸ್ ಇದೆಲ್ಲ ಮಾಡ್ತಿರೋದ್ರಿಂದ ನಮ್ಮ ಹತ್ರ ಸ್ಯಾರೀಸ್ ಎಲ್ಲ ತಗೊಂಡವ್ರಿಗೆ ನಾವೇ ವರ್ಕ್ ಮಾಡಿ ಮತ್ತೆ ವಿತ್ ಸ್ಟಿಚ್ ಮಾಡಿಸಿ ಅವ್ರಿಗೆ ಎಲ್ಲ ಇದ್ರಲ್ಲಿ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಅವ್ರಿಗೆ ಪ್ರಾಡಕ್ಟ್ ಸಿಗ್ಬೇಕು, ಅದು ಫುಲ್ ರೆಡಿ ಆಗಿ ಎಲ್ಲ ರೆಡಿ ಮಾಡಿ ಕೊಡ್ತಾ ಇದೀವಿ ನಾವು. ಈಗ ವಿತ್ ವೇರ್ ಮಾಡೋದು, ಈಗ ಒಂದು ಸ್ಯಾರಿ ತಗೊಂಡ್ ಬಂದ್ರೆ ಅವ್ರಿಗೆ ವಿತ್ ಬ್ಲೌಸ್ ಇಂದ ಟು ಫಾಲ್ ಡಿಸೈನ್ ಪ್ರತಿಯೊಂದು ರೆಡಿ ಮಾಡಿ ಅವ್ರ ಕೈಗೆ ಸಿಗೋ ತರ ಮಾಡ್ಕೊಡ್ತಾ ಇದೀವಿ. ಈಗ ಏನಾದ್ರು ವರ್ಕ್ ಬೇಕಂದ್ರೆ ಅದನ್ನು ಸಹ ನಮ್ಮ ಹತ್ರನೇ ಇರೋದ್ರಿಂದ ವರ್ಕ್ ಎಲ್ಲ ಎಂಬ್ರಾಯ್ಡಿಂಗ್ ವರ್ಕ್ ಎಲ್ಲ ನಾವೇ ಮಾಡ್ಕೊಡ್ತಿದೀವಿ. ಮತ್ತೆ ಈಗ ಯಾರು ಬೋಟಿಕ್ ಏನಾದ್ರು ಕಸ್ಟಮೈಸ್ ಮಾಡಿಸ್ಕೋಬೇಕಂದ್ರೆ ನಮ್ಮ ಹತ್ರ ಎಲ್ಲದೂ ಸಿಗುತ್ತೆ ಆ ತರ ಮೆಟೀರಿಯಲ್. ಈಗ ಏನಾದ್ರು ಮೆಟೀರಿಯಲ್ ತಗೊಂಡು ಅವ್ರಿಗೆ ಬೇಕಾದ ಕಸ್ಟಮೈಸ್ ಮಾಡಿಸ್ಕೊ ಅದಕ್ಕೂ ಸಹ ನಾವು ಟೈಲರ್ಗಳ ಹತ್ರ ರೆಡಿ ಮಾಡಿಸಿ ಅವರಿಗೆ ಅದನ್ನು ಸರ್ವಿಸ್ ಕೊಡ್ತಾ ಇದ್ದೀವಿ. ಸೊ ಈಗ ಸುಮಾರು ಜನ ಅಂದ್ರೆ ಮಹಿಳೆಯರು ತುಂಬಾ ಇದನ್ನ ಫೇಸ್ ಮಾಡ್ತಾರೆ, ಕಾಂಪ್ಲಿಕೇಶನ್ಸ್, ಅಂದ್ರೆ ಉದ್ಯಮನ ಹೆಂಗ್ ಕಟ್ಲಿ ಏನ್ ಮಾಡ್ಲಿ ಅಂತ. ಸೊ ಅಂತ ಅಪ್ಕಮಿಂಗ್ ಇವ್ರಿಗೆ ಸೊ ಏನ್ ಸಜೆಷನ್ ನಿಮ್ ಕಡೆಯಿಂದ ಮಾಡ್ಲಿಕ್ಕೆ ಸರ್? ಅದು ನಾವು ಫೇಸ್ ಮಾಡಿದೀವಿ, ಇಲ್ಲ ಅಂತಲ್ಲ, ಬಟ್ ಫೇಸ್ ಮಾಡಲೇಬೇಕು. ಅದನ್ನ ಹ್ಯಾಕ್ ಕೇಳಿದ್ರೆ ಸೊ ಯು ಹ್ಯಾವ್ ಗಾಟ್ ಎ ಗಟ್ ಫೀಲಿಂಗ್. ಸೊ ನಾನು ಮಾಡ್ತೀನಿ ಅನ್ನೋದು ಇಂಪ್ಲಿಮೆಂಟ್ ಮಾಡ್ತೀನಿ ಅನ್ನೋ ಗಟ್ ಫೀಲಿಂಗ್ ನಿಮ್ಮಲ್ಲಿ ಇದೆ. ಸೊ ಅದು ಆ ಒಂದು ಇದು ಹೆಂಗ್ ಬಂತು? ಸೊ ಅದ್ರ ಬಗ್ಗೆ ನಮ್ದು ಬ್ಯಾಕ್ ಗ್ರೌಂಡ್, ನಮ್ ಜರ್ನಿ, ನಾವು ನಡ್ಕೊಂಡ್ ಬಂದಿದ್ದು, ಮತ್ತೆ ನಮ್ ಸುತ್ತಮುತ್ತ ಇರೋ ಜನ ನಮ್ ಬಗ್ಗೆ ಹೆಂಗೆ ಥಿಂಕ್ ಮಾಡ್ತಿರ್ತಾರೆ, ಅವರೆಲ್ಲ ನಮ್ಗೆ ಒಂಥರ ಎನರ್ಜಿ. ಅವ್ರೆ ನಮ್ ಬಗ್ಗೆ ಯಾರು ನೆಗೆಟಿವ್ ಆಗಿ ಮಾತಾಡ್ತಾರೋ ಅವ್ರಿಗೆ ನಮ್ಗೆ ಪಾಸಿಟಿವ್ ಡಬಲ್ ಆಗುತ್ತೆ. ನಂದೇನಂದ್ರೆ ನನ್ ಬಗ್ಗೆ ನಮ್ ಮನೆಯವರಾದ್ರಷ್ಟೇ ನನ್ ಏನಾದ್ರು ಹಿಂಗಾಗಲ್ಲ ಅಂದ್ರೆ ನನ್ ಮಾಡೇ ಮಾಡ್ತೀನಿ ಅನ್ನೋ ಒಂದು ನನ್ ಮೊದಲಿಂದ ಅದೇ ಸರ್. ನಂದು ಸ್ವಲ್ಪ ಅದೇ ಮೆಂಟಾಲಿಟಿನೇ ಇದೀನಿ. ಸೊ ನಮಗೂ ಅಷ್ಟೇ. ನಾನು ಅವೊಂದಿದೆ ಯಾಕೆ ಕೇಳಿದ್ರೆ, ಸೊ ನೀವು ಒಂದ್ಸ ಫಸ್ಟ್ ಟೈಮ್ ನಿಮ್ಮ ಹತ್ರ ಮಾತಾಡಿದಾಗ ಸೊ ಯು ಹ್ಯಾವ್ ದಟ್ ಗಟ್ ಫೀಲಿಂಗ್. ಸೊ ಏನಾರ ಒಂದು ಇಂಪ್ಲಿಮೆಂಟ್ ಮಾಡ್ತೀನಿ ಅಂದ್ರೆ ಯು ವಿಲ್ ಡೂ 100% ವಾಟ್ ಎವರ್ ಮೇಕ್ ಫ್ರಮ್. ಸೊ ಆ ಒಂದು ಇದಕ್ಕೆ ಹೇಳಿದೆ. ಸೊ ಯಾರಾದ್ರೂ ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಿರ್ತಾರೆ, ಎನರ್ಜಿ ಡಬಲ್ ಆಗ್ಬೇಕು, ಅವಾಗ ನಮ್ಗೆ ವರ್ಕ್ ಅಚೀವ್ಮೆಂಟ್ ಮಾಡ್ತೀವಿ ಅಂತ ಕುಸುಮ ಮೇಡಮ್ ಅವ್ರ ಫಾರ್ಮುಲಾ. ಸೊ ನೀವು ಇದೇ ರೀತಿ ಯಶಸ್ವಿ ಉದ್ಯಮಿಯನ್ನ ಕಟ್ಟಿ ನೀವು ಸಕ್ಸಸ್ಫುಲ್ ಆಂಟರ್ಪ್ರಿನರ್ ಆಗ್ಬೇಕು ಕುಸುಮಾ ಮೇಡಮ್ ತರ ಅಂದ್ರೆ. ಸೊ ಅವರು ಏನೇನ್ ಸ್ಕಿಲ್ಸ್ ಅಳವಡಿಸ್ಕೊಂಡು ಏನೇನ್ ಸ್ಕಿಲ್ಸ್ ಕಲೀಲಿಕ್ಕೆ ರೆಡಿ ಇದ್ರು, ಅದೇ ರೀತಿ ನೀವು ಒಂದು ಓಪನ್ ಮೈಂಡೆಡ್ ಆಗಿ ಕಲೀಲಿಕ್ಕೆ ರೆಡಿ ಇದೆಯಲ್ಲ ಅಂದ್ರೆ ಸೊ ಮೇಡಮ್ ಹೇಳಿದಂತ ಫಾರ್ಮುಲಾಸ್ ಅಡಾಪ್ಟ್ ಮಾಡ್ತಾ ಬನ್ನಿ, ಇಂಪ್ಲಿಮೆಂಟ್ ಮಾಡ್ತಾ ಬನ್ನಿ, ಅಂಡ್ ಯು ವಿಲ್ ಬಿ ಎ ಸಕ್ಸಸ್ಫುಲ್ ಆಂಟರ್ಪ್ರಿನರ್. ಸೊ ಪ್ರೈಡ್ ಆಫ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಏನಾದ್ರು ನಿಮ್ದು ಗೈಡೆನ್ಸ್ ಇತ್ತು ಅಂದ್ರೆ ಸೊ ನಮ್ದು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ವಿ ವಿಲ್ ಕಂಟಿನ್ಯೂ. ಸೊ ಥ್ಯಾಂಕ್ ಯು.